ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ರೇವಣ್ಣ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಎಸ್ಐಟಿ ವಿಚಾರಣೆಗೆ ಗೈರು ಹಾಜರಾಗಿ ಜಾಮೀನಿಗೆ ಮೊರೆ ಹೋಗಿದ್ದಾರೆ ರೇವಣ್ಣನವರು. ಎಚ್.ಡಿ. ರೇವಣ್ಣ ಅವರ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದ ಮಂಡಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ. ನಿರೀಕ್ಷಣಾ ಜಾಮೀನು ಅರ್ಜಿ ಹೇಗೆ ಊರ್ಜಿತವಾಗುತ್ತದೆ, ವಿಚಾರಣಾ ನ್ಯಾಯಾಲಯದಲ್ಲಿ ಹಾಜರಾಗಬಹುದಿತ್ತಲ್ವಾ ಅಂತ ಎಚ್.ಡಿ. ರೇವಣ್ಣ ಪರ ವಕೀಲರಿಗೆ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಎಫ್ಐಆರ್ನಲ್ಲಿ ಜಾಮೀನು ನೀಡಬೇಕಾದ ಆರೋಪಗಳಿವೆ, ಆದರೆ ಅತ್ಯಾಚಾರ ಆರೋಪ ಸೇರಿಸಲು ಅರ್ಜಿ ಸಲ್ಲಿಕೆ ಆಗಿದೆ. ಇದಕ್ಕೆ ಪೂರಕವಾಗಿ ರೇವಣ್ಣ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅಂತ ಮಧ್ಯಂತರ ಜಾಮೀನು ನೀಡುವಂತೆ ರೇವಣ್ಣ ಪರ ವಕೀಲ ಡಿ ನಾಯಕ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಇದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪರ ವಕೀಲ ಮೂರ್ತಿ ಡಿ ನಾಯಕ್ ಅವರ ವಾದ ಕೋರ್ಟ್ನಲ್ಲಿ ನಡೀತಾ ಇದೆ. ಎಸ್ಐಟಿ ವಿಚಾರಣೆಗೆ ಗೈರು ಹಾಜರಾಗಿ ಜಾಮೀನಿಗೆ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಹೇಗೆ ಊರ್ಜಿತವಾಗುತ್ತದೆ, ಜೊತೆಗೆ ವಿಚಾರಣಾ ನ್ಯಾಯಾಲಯದಲ್ಲಿ ಹಾಜರಾಗಬಹುದಾಯ್ತಲ್ವಾ ಅಂತ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಿಗೆ ಕೋರ್ಟ್ ಪ್ರಶ್ನೆ ಕೇಳಿದೆ. ಜನಪ್ರತಿನಿಧಿಗಳ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಎಸ್ಐಟಿಗೆ ನೋಟಿಸ್ ನೀಡಿದೆ ಕೋರ್ಟ್. ವಿಚಾರಣೆ ನಾಳೆಗೆ ಮುಂದೂಡಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಪ್ರಕರಣದ ವಿಚಾರಣೆಯನ್ನ ನಾಳೆ ಮಾಡಲಾಗುತ್ತೆ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ. ಈ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಎಸ್ಐಟಿಗೆ ನೋಟಿಸ್ ಕೊಟ್ಟಿದೆ ಕೋರ್ಟ್. ಯಾವುದೇ ಆಕ್ಷೇಪಣೆಗಳಿದ್ರೂ ಕೂಡ ಸೂಚನೆ ಕೊಟ್ಟಿದೆ, ನೋಟಿಸ್ ಅನ್ನ ನೀಡಿದೆ ಕೋರ್ಟ್ ಎಸ್ಐಟಿ ಅಧಿಕಾರಿಗಳಿಗೆ. ಎಚ್.ಡಿ. ರೇವಣ್ಣ ಅವರ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದವನ್ನ ಮಂಡಿಸಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿ ಹೇಗೆ ಊರ್ಜಿತವಾಗುತ್ತೆ, ಜೊತೆಗೆ ವಿಚಾರಣಾ ನ್ಯಾಯಾಲಯದಲ್ಲಿ ಹಾಜರಾಗಬೇಕಾಗಿತ್ತು ಅಲ್ವಾ ಅಂತ ಕೋರ್ಟ್ ರೇವಣ್ಣ ಅವರ ಪರ ವಕೀಲರಿಗೆ ಪ್ರಶ್ನೆ ಕೇಳಿದೆ. ಎಫ್ಐಆರ್ನಲ್ಲಿ ಜಾಮೀನು ನೀಡಬೇಕಾದ ಆರೋಪಗಳಿದ್ದಾವೆ, ಆದರೆ ಅತ್ಯಾಚಾರ ಆರೋಪ ಸೇರಿಸಲು ಎಸ್ಐಟಿ ಅರ್ಜಿ ಸಲ್ಲಿಸಿದೆ. ಇದಕ್ಕೆ ಪೂರಕವಾಗಿ ರೇವಣ್ಣ ಪ್ರಮಾಣ ಪತ್ರ ಈಗಾಗಲೇ ಸಲ್ಲಿಸಿದ್ದಾರೆ. ಹೀಗಾಗಿ ಮಧ್ಯಂತರ ಜಾಮೀನನ್ನ ನೀಡಬೇಕು ಅಂತ ರೇವಣ್ಣ ಪರ ವಕೀಲರು ವಾದ ಮಂಡಿಸಿದ್ದಾರೆ ಕೋರ್ಟ್ನಲ್ಲಿ. ಎಲ್ಲ ವಾದವನ್ನ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ವಿಚಾರಣೆಯನ್ನ ನಾಳೆಗೆ ಮುಂದೂಡಿ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆ ಕೊಟ್ಟಿದೆ. ಮಧ್ಯಂತರ ಜಾಮೀನನ್ನ ನೀಡಬೇಕು ಅಂತ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸಿದರು. ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಎಸ್ಐಟಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಕೋರ್ಟ್. ವಕೀಲರ ವಾದಗಳನ್ನು ಆಲಿಸಿದ ನಂತರದಲ್ಲಿ ಈಗ ವಿಚಾರಣೆಯನ್ನ ನಾಳೆಗೆ ಮುಂದೂಡಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಎಸ್ಐಟಿ ವಿಚಾರಣೆಗೆ ಗೈರು ಹಾಜರಾಗಿ ಜಾಮೀನಿಗೆ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಈ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ A1 ಆರೋಪಿಯಾಗಿದ್ರೆ ಪ್ರಜ್ವಲ್ ರೇವಣ್ಣ A2 ಆರೋಪಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಬೇರೆ ದೇಶದಲ್ಲಿ ಇರೋದ್ರಿಂದ ಲುಕ್ಔಟ್ ನೋಟಿಸ್ ಈಗಾಗಲೇ ಜಾರಿಯಾಗಿದೆ. ಎಚ್.ಡಿ. ರೇವಣ್ಣ ಅವರು ಬೆಂಗಳೂರಲ್ಲಿದ್ದರೂ ಕೂಡ ರಾಜ್ಯದಲ್ಲಿದ್ದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಈ ಸಂಬಂಧಪಟ್ಟಂಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ರೇವಣ್ಣ ಅವರು ಇಲ್ಲೇ ಇದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಗೃಹ ಸಚಿವರು ಮಾತನಾಡಿದ್ರು. ಈಗ ಎಸ್ಐಟಿ ವಿಚಾರಣೆಗೆ ಗೈರು ಹಾಜರಾಗಿರುವಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜಾಮೀನಿನ ಮೊರೆ ಹೋಗಿದ್ದಾರೆ. ರೇವಣ್ಣ ಅವರ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದವನ್ನ ಮಂಡಿಸಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಎಫ್ಐಆರ್ನಲ್ಲಿ ಜಾಮೀನನ್ನ ನೀಡಬಹುದಾದಂತ ಆರೋಪಗಳಿದ್ದಾವೆ. ನಿರೀಕ್ಷಣಾ ಜಾಮೀನು ಅರ್ಜಿ ಯಾವ ರೀತಿ ಊರ್ಜಿತವಾಗುತ್ತೆ,
ವಿಚಾರಣಾ ನ್ಯಾಯಾಲಯದಲ್ಲಿ ಹಾಜರಾಗಬೇಕಾಗಿತ್ತಲ್ವಾ ಅಂತ ಕೋರ್ಟ್ ರೇವಣ್ಣ ಅವರ ಪರ ವಕೀಲರಿಗೆ ಪ್ರಶ್ನೆ ಮಾಡಿದೆ. ಕೋರ್ಟ್ನ ಪ್ರಶ್ನೆಗಳಿಗೆ ಎಚ್ ಡಿ ರೇವಣ್ಣ ಅವರ ವಕೀಲ ಮೂರ್ತಿ ಡಿ ನಾಯ್ಕ್ ಅವರು ವಾದವನ್ನು ಮಂಡಿಸಿದ್ದಾರೆ. ಎಫ್ಐಆರ್ನಲ್ಲಿ ಜಾಮೀನನ್ನ ನೀಡಬೇಕಾದಂತ ಆರೋಪಗಳಿದ್ದಾವೆ, ಆದರೆ ಅತ್ಯಾಚಾರ ಆರೋಪ ಸೇರಿಸುವುದಕ್ಕೆ ಎಸ್ಐಟಿ ಅರ್ಜಿ ಸಲ್ಲಿಸಿದೆ. ಇದಕ್ಕೆ ಪೂರಕವಾಗಿ ರೇವಣ್ಣ ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಮಧ್ಯಂತರ ಜಾಮೀನನ್ನ ನೀಡಬೇಕು ಅಂತ ರೇವಣ್ಣ ಅವರ ಪರ ವಕೀಲ ವಾದವನ್ನ ಮಂಡಿಸಿದ್ದಾರೆ. ಎಲ್ಲ ವಾದಗಳನ್ನ ಆಲಿಸಿದ ನಂತರದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಎಸ್ಐಟಿಗೆ ನೋಟಿಸ್ ಕೊಟ್ಟಿದೆ ಕೋರ್ಟ್. ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿದ್ದಾರೆ. ರಮೇಶ್, ಇವತ್ತು ರೇವಣ್ಣನವರಿಗೆ ಜಾಮೀನು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇತ್ತು, ಆದ್ರೆ ಎಲ್ಲವನ್ನ ನಾಳೆಗೆ ಮುಂದೂಡಿದೆ ಕೋರ್ಟ್. ಏನೆಲ್ಲ ಡೀಟೇಲ್ಸ್ಗಳು ಲಭ್ಯವಾಗಿದೆ? ಅರುಣ್, ಎಚ್ ಡಿ ರೇವಣ್ಣ ಅವರು ಎಲ್ಲೊಂದು ಕಡೆ ಈ ಪ್ರಕರಣ ಆರಂಭ ಅಂದರೆ ಕೇಳಿ ಬಂದ 3-4 ದಿನಗಳ ಕಾಲ ಯಾವುದೇ ನಿರೀಕ್ಷಣಾ ಜಾಮೀನಿನ ಅರ್ಜಿನ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಅಂದರೆ ಕೇವಲ ವಕೀಲರ ಜೊತೆ ಸಂಪರ್ಕದಿದ್ದಾರೆ. ಅಂದರೆ ಯಾವಾಗ SIT ಇವತ್ತು ಆ ಹಿಂದೆ ನರಸೀಪುರ ಠಾಣೆಯಲ್ಲಿ ದಾಖಲಾದಂಥ FIR ಜೊತೆಗೆ 376 ಅನ್ನು ಸೇರಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು SIT ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗ್ತಾರೆ. ಆ ತಕ್ಷಣ ರೇವಣ್ಣ ಅವರು ಎಲ್ಲ ಒಂದು ಕಡೆ ಇದು ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಈ FIRನಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಮಂದಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಅರ್ಜಿಯನ್ನ ಇವತ್ತು ಬೆಳಿಗ್ಗೆ ಸಲ್ಲಿಸಿ ಮಧ್ಯಾಹ್ನದ ಹೊತ್ತಿಗೆ ಇವತ್ತೇ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರ ವಕೀಲರು ಒಂದು ಮನವಿಯನ್ನ ಮಾಡ್ತಾರೆ. ಮನವಿಯನ್ನು ಪುರಸ್ಕಾರ ಮಾಡಿದಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಳ್ತದೆ. ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಅವರ ರೇವಣ್ಣ ಪರ ವಕೀಲರಾದಂಥ ಮೂರ್ತಿ ಡಿ ನಾಯಕ್ ಅವರು ಆರ್ಗ್ಯುಮೆಂಟ್ ಅನ್ನ ಆರಂಭಿಸಿ ಈ ಪ್ರಕರಣದಲ್ಲಿ ಒಂದು ಜಾಮೀನನ್ನ ಕೊಡಬೇಕು, ಮಧ್ಯಂತರ ಜಾಮೀನನ್ನ ಕೊಡಬೇಕು ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಜಾನನ ಭಟ್ ನ್ಯಾಯಾಧೀಶರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಈ ಒಂದು FIRನಲ್ಲಿ ದಾಖಲಾಗಿರುವಂತಹ ಎಲ್ಲ ಸೆಕ್ಷನ್ಗಳು ಕೂಡ ಬೇಲೇಬಲ್ ಇದೆ. ಹಾಗಾಗಿ ನೀವು ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ನಿಮಗೆ ಯಾಕೆ ಅರೆಸ್ಟ್ ಭಯ, ನೀವು ಹಾಜರಾಗಬಹುದಿತ್ತಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದ ಸಂದರ್ಭದಲ್ಲಿ ನಿಜಕ್ಕೂ ಅವರಿಗೆ ರೇವಣ್ಣ ಅವರಿಗೆ ಇರುವಂತಹ ಆತಂಕವನ್ನು ಅವರ ವಕೀಲರು ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಅಂದ್ರೆ ಎಲ್ಲೇ ಒಂದು ಕಡೆ ಇದು ಕೇವಲ ಈ ಒಂದು ಸಣ್ಣ ಪುಟ್ಟ ಸೆಕ್ಷನ್ಗಳ ಹೊರತುಪಡಿಸಿ 376 ಅಂದ್ರೆ ಅತ್ಯಾಚಾರದ ಆರೋಪವನ್ನು ಸೇರಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಇವತ್ತಿಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಒಂದು ಅನುಮತಿಯನ್ನ ಕೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಪ್ರಕರಣ ಗಂಭೀರ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಸಾಕಷ್ಟು ಷಡ್ಯಂತ್ರವನ್ನ ಮಾಡಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿರುವಂತಹದ್ದಾಗಿದೆ. ಹಾಗಾಗಿ ಒಂದು ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿದ್ದೆ, ಅದರಲ್ಲಿ ಒಂದು ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂಥ ಒಂದು ಅರ್ಥದಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಯಾವಾಗ 376 ಸೆಕ್ಷನ್ ಅನ್ನ ಸೇರಿಸಲಿಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥ ಒಂದಷ್ಟು ಪ್ರಸ್ತಾಪವನ್ನು ಮಾಡ್ತಾರೆ. ಆ ಅರ್ಜಿಯ ವಿವರವನ್ನು ಕೊಡಿ ಅಂತೇಳಿ ನ್ಯಾಯಾಧೀಶರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಅರ್ಜಿಯ ವಿವರಗಳು ನಮಗೆ ಲಭ್ಯ ಆಗಿಲ್ಲ ಅನ್ನುವಂಥದ್ದನ್ನ ರೇವಣ್ಣ ಪರ ವಕೀಲರು ಹೇಳಿದ ಸಂದರ್ಭದಲ್ಲಿ ಅದನ್ನ ಈ ಒಂದು ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ನೇಮಕ ಆಗಿರುವಂತಹ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ, ಅವರಿಗೆ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅಂದ್ರೆ SITಗೆ ನೋಟಿಸ್ ಅನ್ನ ಜಾರಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳಿದ್ರೆ ಅದನ್ನು ಸಲ್ಲಿಸಬಹುದು ಅನ್ನುವಂಥದ್ದು. ಅಂದ್ರೆ ನಾಳೆ ಕೇವಲ ರೇವಣ್ಣ ಅವರ ಅರ್ಜಿ ಮಾತ್ರ ಅಲ್ಲ, ಅಂದ್ರೆ ಅವರ ಜೊತೆಗೆ SIT ಅವರ ವಾದವನ್ನು ಕೇಳಿ ಈ ಒಂದು ವಿಚಾರಣೆಯನ್ನು ಮುಂದುವರಿಸುವ ಸಾಧ್ಯತೆಗಳಿರುವಂಥದ್ದು. ಆದರೆ ಇವತ್ತೇ ಇಲ್ಲ ಒಂದು ಕಡೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ತರಾತುರಿಯಲ್ಲಿ ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಹೋದ್ರು. ಆ ಒಂದು ಪ್ರಯತ್ನ ಫಲವನ್ನು ಕೊಟ್ಟಿಲ್ಲ. ಆದರೆ ಎಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ ಯಾಕೆ ರೇವಣ್ಣ ಅವರಿಗೆ ಒಂದು ಭಯ ಶುರುವಾಗಿದೆ ಅನ್ನೋದಾದ್ರೆ ಈ ಪ್ರಕರಣ ಕೇವಲ ಲೈಂಗಿಕ ದೌರ್ಜನ್ಯದ ಪ್ರಯತ್ನ ಅಷ್ಟೇ ಅಲ್ಲ, ಇದರಲ್ಲಿ ಅತ್ಯಾಚಾರದ ಸೆಕ್ಷನ್ಗಳನ್ನ ಸೇರಿಸಲಿಕ್ಕೆ ಕೂಡ ಯಾವಾಗ SIT ಮುಂದಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗಾಗಲಿ ಅಥವಾ ಪ್ರಜ್ವಲ್ಗಾಗಲಿ ಒಂದಷ್ಟು ಭಯ ಸೃಷ್ಟಿಯಾಗಿರುವಂಥದ್ದು. ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ SIT ಮುಂದೆ ಹೋಗುವುದಕ್ಕಿಂತ ಮೊದಲೇ ಕೋರ್ಟ್ ಮುಂದೆ ಒಂದು ಪ್ರೊಟೆಕ್ಷನ್ ಅನ್ನು ಪಡ್ಕೊಂಡು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡು ಹೋಗಿದ್ದೆ, ಅದರಲ್ಲಿ ನಮಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಯಾವಾಗ ಇವತ್ತು 376 ಸೆಕ್ಷನ್ ಅನ್ನು ಸೇರಿಸಲಿಕ್ಕೆ SIT ಮುಂದಾಗಿದೆ ಅನ್ನುವಂಥದ್ದನ್ನ ಪ್ರಸ್ತಾಪವನ್ನು ಮಾಡ್ತಾರೆ, ಆ ಒಂದು ಸಂಪೂರ್ಣವಾದ ಡೀಟೇಲ್ ಅನ್ನು ಪಡ್ಕೊಂಡೇ ನಾವು ವಿಚಾರಣೆಯನ್ನು ಮುಂದುವರಿಸೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಂಥ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ನಾಳೆಗೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ನಾಳೆ SIT ಪರ ವಕೀಲರು ಕೂಡ ಬಂದು ಅವರ SIT ಪರ ವಾದವನ್ನು ಆಲಿಸಿದ ನಂತರ ಒಂದಿಷ್ಟು ವಿಚಾರಣೆ ಮುಂದುವರಿತದೆ. ಮತ್ತೆ ಎಲ್ಲ ಒಂದು ಕಡೆ ಕೇವಲ ಒಂದು ಏಕಪಕ್ಷೀಯವಾದಂಥ ವಾದವನ್ನು ಮಂಡಿಸಿ ಮಧ್ಯಂತರ ಜಾಮೀನನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದಿಷ್ಟು ಪ್ರಯತ್ನಗಳೇನಿತ್ತು, ಅದಕ್ಕೆ ಫಲವನ್ನು ಕೊಟ್ಟಿಲ್ಲ. ನಾಳೆ SIT
ಪರ ವಕೀಲರು ಬಂದು ಕೋರ್ಟ್ ಮುಂದೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಾರೆ, ಈ ಪ್ರಕರಣದಲ್ಲಿ ಇರುವಂಥ ಸಾಕ್ಷಿಗಳೇನು, ಈ ರೇವಣ್ಣ ಆಗಲಿ ಪ್ರಜ್ವಲ್ ರೇವಣ್ಣರಾಗಲಿ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ, ಇದರ ಹಿಂದೆ ಇರುವಂಥ ಏನು ಎಲ್ಲ ರೀತಿಯಾದ ಇಲ್ಲಿವರೆಗೆ ಕಲೆಯಾಗಿದ್ದಂಥ ಅಂದರೆ ಸಾಕ್ಷಿಗಳಾಗಲಿ ಹೇಳಿಕೆಗಳಾಗಲಿ ಸಂಬಂಧಪಟ್ಟಂತೆ ಕೋರ್ಟ್ಗೆ ಕೊಡುವ ಮೂಲಕ ಈ ಪ್ರಕರಣದ ಗಂಭೀರತೆ ಏನಿದೆ ಅನ್ನುವಂಥದ್ದನ್ನು ಕೋರ್ಟ್ಗೆ ತಿಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ಇವತ್ತು ಏನು ಕೋರ್ಟ್ನಲ್ಲಿ ಕೆಲವೇ ಕ್ಷಣಗಳ ಕಾಲ ನಡೆದಂಥ ಒಂದು ಆರ್ಗ್ಯುಮೆಂಟ್ನಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗಿದೆ, ಎಲ್ಲ ಒಂದು ಕಡೆ ರೇವಣ್ಣ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಅತ್ಯಾಚಾರದ ಆರೋಪ ತಮ್ಮ ಮೇಲೆ ಬರುತ್ತೆ ಅನ್ನುವಂಥದ್ದು. ಸೊ ಆ ಭಯವನ್ನು ತಮ್ಮ ವಕೀಲರ ಮೂಲಕ ಕೋರ್ಟ್ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಆ ಒಂದು 376 ಸೆಕ್ಷನ್ ಅನ್ನುವಂಥದ್ದು ಉಲ್ಲೇಖ ಆದ ನಂತರವೇ ಇದನ್ನು ಡೀಟೇಲ್ ಆಗಿ ನಾವು ವಿಚಾರಣೆಯನ್ನು ಆಲಿಸೋಣ, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ನ ತೆಗೆದುಕೊಂಡು ನಾಳೆಗೆ ಬನ್ನಿ ಅಂತ ಹೇಳುವ ಮೂಲಕ ಮತ್ತು SITಗೆ ನೋಟಿಸನ್ನು ಕೊಡುವ ಮೂಲಕ ಕೋರ್ಟ್ ಸಂಪೂರ್ಣವಾದ ವಿವರವನ್ನು ಮತ್ತು ಆರ್ಗ್ಯುಮೆಂಟನ್ನು ಕೇಳಲಿಕ್ಕೆ ಕೋರ್ಟ್ ಮುಂದಾಗಿದೆ. ಅರುಣ. ಓಕೆ ರಮೇಶ್, ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ರು, ಇವತ್ತು ಮತ್ತೊಬ್ಬ ಸಂತ್ರಸ್ತೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ನಾಳೆಯ ಜಾಮೀನು ಕೊಡೋದಕ್ಕೆ ಇದು ಮತ್ತಷ್ಟು ಕಂಟಕ ತಂದಿಡುತ್ತಾ ರೇವಣ್ಣವರಿಗೆ ಅಂತ? ಅರುಣ್, ನಮಗೆ ಸಿಗ್ತವಂಥ ಮಾಹಿತಿ ಪ್ರಕಾರ ಗೃಹ ಸಚಿವರು ಏನು ಹೇಳಿಕೆಯನ್ನು ಕೊಡ್ತಾರೆ, ಮತ್ತೊಬ್ಬರು ಸಂತ್ರಸ್ತೆ ಹೇಳಿಕೆಯ ಮೇಲೆ ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ ಅನ್ನುವಂಥದ್ದು. ಅಂದರೆ ಯಾವ ಮತ್ತೊಬ್ಬ ಸಂತ್ರಸ್ತೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಸತ್ಯ, ಅದರ ಜೊತೆಗೆ ಆ ಒಂದು ಹೇಳಿಕೆಯನ್ನು ಇಟ್ಟುಕೊಂಡೇ ಈಗ ಹೊಳೆನರಸೀಪುರದಲ್ಲಿ ಹಿಂದೆ ದಾಖಲಾಗಿರುವಂಥ FIRಗೇನೆ 376 ಸೆಕ್ಷನನ್ನು ಸೇರ್ಪಡೆ ಮಾಡುವಂಥ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂಥದ್ದು. ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟ್ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಏನೋ ನಿರ್ಧಾರವನ್ನು ತಿಳಿಸಿದೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ. ಮತ್ತು ಯಾವ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ಅದೇ ಸಂತ್ರಸ್ತೆಯನ್ನು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ 164 ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ 164 ಹೇಳಿಕೆಯನ್ನು ಕೊಟ್ಟ ನಂತರ SIT ಅಧಿಕಾರಿಗಳು ಕೊಟ್ಟಂಥ ಮನವಿ ಏನಿದೆ ಆ ಮನವಿಯನ್ನು ಪುರಸ್ಕರಿಸಬೇಕು ಬೇಡವೆ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಂದರೆ ಸಾಮಾನ್ಯವಾಗಿ ಇಂಥ ಪ್ರಕರಣಗಳು ಕೇಳಿಬಂದ ಸಂದರ್ಭದಲ್ಲಿ ಆ ಸಂತ್ರಸ್ತೆಯರಾಗಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಕ್ಟಿಮ್ಗಳೇನಿದ್ದಾರೆ ಸೊ ಅವ್ರನ್ನ ಕರ್ಕೊಂಡು ಬಂದು ಅವರ ಹೇಳಿಕೆಯನ್ನು ಪಡ್ಕೊಳ್ತಾರೆ ಪೊಲೀಸರು. ಅಂದರೆ CRPC 161 ನಡಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆ ತುಂಬ ಗಂಭೀರವಾಗಿದ್ದು ಈ ಪ್ರಕರಣವನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ 164 ಪಡ್ಕೊಳ್ಬೇಕು ಅನ್ನುವಂಥದ್ದು ಅಂದರೆ ತನಿಖಾಧಿಕಾರಿಗಳಿಗೆ ಅನಿಸಿದ್ದೆ. ಅದರಲ್ಲಿ ಆವಾಗ ಕೋರ್ಟ್ ಮುಂದೆ ಮನವಿಯನ್ನು ಮಾಡ್ತಾರೆ, ಇದೊಂದು 164 ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ. ಮತ್ತೆ 161 ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಅದೇನಾದರೂ ಅತ್ಯಾಚಾರ ಸೆಕ್ಷನ್ 376 ಸೆಕ್ಷನ್ ಅಟ್ರಾಕ್ಟ್ ಆಗುವಂಥ ಮಾಹಿತಿಗಳಿದ್ದರೆ ಆ ಮಾಹಿತಿಯನ್ನು ಇಟ್ಟುಕೊಂಡು ಕೋರ್ಟ್ ಮುಂದೆ 376 ಸೆಕ್ಷನನ್ನು ಆ್ಯಡ್ ಮಾಡಲಿಕ್ಕೆ ಮನವಿಯನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಅದೇ ಅವಕಾಶವನ್ನು ಇವತ್ತು SIT ಅಧಿಕಾರಿಗಳು ಬಳಕೆ ಮಾಡಿಕೊಂಡಿದ್ದಾರೆ. ಬಳಕೆಯನ್ನು ಮಾಡಿಕೊಂಡು ಕೋರ್ಟ್ ಮುಂದೆ 376 ಸೆಕ್ಷನನ್ನು ಅಂದರೆ ಸೇರಿಸಲಿಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ. ಮತ್ತು ಅಟ್ ದ ಸೇಮ್ ಟೈಮ್ ಅದೇ ಸಂತ್ರಸ್ತೆಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವ ಮೂಲಕ 164 ಸ್ಟೇಟ್ಮೆಂಟನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಅಂದರೆ ಈ ಎಲ್ಲ ಪ್ರಯತ್ನಗಳು ಈ ಎಲ್ಲ ಏನೋ ಪ್ರಕ್ರಿಯೆಗಳು SITಯಲ್ಲಿ ನಡೀತಾ ಇರುವಂತಹ ಮಾಹಿತಿಯನ್ನು ಪಡ್ಕೊಂಡಂಥ HD ರೇವಣ್ಣ ಅವರೇ ಬಂಧನದ ಭೀತಿಯಿಂದ ಈ ರೀತಿ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಗುವಂಥ ಸಂದರ್ಭದಲ್ಲಿ 376 ಸೇರ್ಪಡೆಗೆ ಅರ್ಜಿ ಅನ್ನುವಂಥ ವಿಚಾರ ಬಂದ ತಕ್ಷಣವೇ ನ್ಯಾಯಾಧೀಶರು ಇದನ್ನು ಸಂಪೂರ್ಣವಾಗಿ ಅಂದರೆ ವಿವರವಾದಂಥ ವಾದಪದವನ್ನು ಆಲಿಸಬೇಕು. ಹಾಗಾಗಿ ಒಂದು 376 ಸೆಕ್ಷನನ್ನು ಆ್ಯಡ್ ಮಾಡಲಿಕ್ಕೆ ಏನೋ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ಆ ಒಂದು ಡೀಟೇಲ್ ಸಮೇತ ನಾಳೆ ಬನ್ನಿ ಅಂತೇಳಿ ಹೇಳಿ ರೇವಣ್ಣ ಅವರು ವಕೀಲರಿಗೆ ಹೇಳಿದರೆ, ಮತ್ತೊಂದು ಕಡೆ SIT ಪರ ವಕೀಲರಿಗೂ ನೋಟಿಸನ್ನು ಜಾರಿ ಮಾಡುವ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸಿ ಮತ್ತು ಆರ್ಗ್ಯುಮೆಂಟನ್ನು ಮಾಡಿ ಅಂತೇಳಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡುವ ಮೂಲಕ ನಾಳೆಗೆ ವಿಚಾರಣೆಯನ್ನು ಮುಂದೂಡಿದೆ. ನಾಳೆ ಮ್ಯಾಜಿಸ್ಟ್ರೇಟ್ ಅಂದರೆ ಸೆಷನ್ ಕೋರ್ಟ್ ಮುಂದೆ ಯಾವ ರೀತಿಯಾದಂಥ ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಮತ್ತು ಅಲ್ಲಿ ನಡೆಯುವಂಥ ವಾದ ಪ್ರತಿವಾದಗಳಿದೆ, ಅದು ಈ ಕೇಸ್ನ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಅದೆಲ್ಲವೂ ಕೂಡ ನಾಳೆ ಕೋರ್ಟ್ ಮುಂದೆ ಪ್ರಸ್ತಾಪ ಆಗುವಂಥ ಸಾಧ್ಯತೆಗಳಿರುವಂಥ. ಓಕೆ ರಮೇಶ್, ನಾಳೆ ಬೇಲ್ ಸಿಗುವ ಚಾನ್ಸಸ್ ಹೆಚ್ಚಾಗಿದೆಯಾ? ಇನ್ ಕೇಸ್ ಬೇಲ್ ಸಿಕ್ಕಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಪ್ರೊಸೆಸ್ ಏನಾಗಿರುತ್ತೆ? ಅರೆಸ್ಟ್ ಆಗ್ತಾರಾ ರೇವಣ್ಣ? ಈ ಪ್ರಕರಣ ಸದ್ಯಕ್ಕೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಸೆಕ್ಷನ್ಗಳಷ್ಟೇ ನೋಡಿದರೆ ಅವರಿಗೆ ಬೇಲ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ 376 ಅಂದರೆ ಸೆಕ್ಷನನ್ನು ಸೇರಿಸಲಿಕ್ಕೆ ಏನೋ ಒಂದು ಮನವಿಯನ್ನು ಮಾಡಲಾಗಿದೆ SIT ಅಧಿಕಾರಿಗಳು, ಅದು ಅಕ್ಸೆಪ್ಟ್ ಆಗಿದ್ದೆ. ಅದರಲ್ಲಿ ಅದು ಈ ಪ್ರಕರಣ ತುಂಬ ಗಂಭೀರತೆಗೆ ಬರ್ತದೆ. ಅಂದರೆ ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಕೇವಲ ಲೈಂಗಿಕ ದೌರ್ಜನ್ಯ, ಮಿಸ್ಬಿಹೇವ್ ವಿತ್ ವುಮನ್ ಇದು ಅಷ್ಟಾಗಿ ಉಳಿದಿರೋದಿಲ್ಲ. ಅಂದರೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಅಧಿಕೃತವಾಗಿ ಸಂತ್ರಸ್ತ ಹೇಳಿಕೆಯಿಂದ ಮತ್ತು ಪೊಲೀಸ್ ರೆಕಾರ್ಡ್ನಲ್ಲಿ ಮತ್ತು FIRನಲ್ಲಿ ಸೇರ್ಪಡೆ ಆಗಿದ್ದೆ. ಅದರಲ್ಲಿ ಆ ಸಂದರ್ಭದಲ್ಲಿ ಆರೋಪಿಗಳಿಗೆ ಬೇಲ್ ಸಿಗುವಂಥದ್ದು ಅಷ್ಟು ಈಸಿ ಅಲ್ಲ. ಆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕಸ್ಟೋಡಿಯಲ್ ಇಂಟ್ರಾಗೇಷನನ್ನು ಮಾಡಬೇಕಾಗತ್ತೆ. ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಂದರೆ ಬಂಧಿಸಿ ಅಂದರೆ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ 376
FIRನಲ್ಲಿ ಸೇರಿಸಿದ್ದೇ ಆಗಿದ್ದಲ್ಲಿ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಮತ್ತು ಅದರಲ್ಲಿಯೂ ಕೂಡ ಒಬ್ಬ ಆರೋಪಿ ತನಿಖೆಗೆ ಒಳಪಡಿಸದೆ ತನಿಖಾಧಿಕಾರಿಯ ಮುಂದೆ ಹಾಜರಾಗೋದಕ್ಕಿಂತ ಮೊದಲೇ 376 ಕೇಸಲ್ಲಿ ಬೇಲ್ ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ 376 ಅಂದರೆ ಅತ್ಯಾಚಾರದ ಪ್ರಕರಣ ಅವರ ವಿರುದ್ಧ ರೇವಣ್ಣ ಅವರಾಗಲಿ ಅಥವಾ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದೆ ಅದರಲ್ಲಿ ಅಧಿಕೃತವಾಗಿ ಅವರಿಗೆ ಜಾಮೀನು ಸದ್ಯಕ್ಕೆ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇರ್ತದೆ. ಹಾಗಾಗಿ ನಾಳೆ ಸೆಷನ್ ಕೋರ್ಟ್ ಮುಂದೆ ನಡೆಯುವಂಥ ವಿಚಾರಣೆ ಸಂದರ್ಭದಲ್ಲಿ ಏನು SIT ಅಧಿಕಾರಿಗಳು 376 ಸೆಕ್ಷನನ್ನು ಸೇರಿಸಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದಾರಾ, ಅದು ಮಾನ್ಯ ಆಗಿದೆಯಾ, ಅಧಿಕೃತವಾಗಿ FIRನಲ್ಲಿ ಆ ಸೆಕ್ಷನ್ ಬಂದಿದೆಯಾ, ಅದೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ. ಒಂದು ವೇಳೆ ಮ್ಯಾಜಿಸ್ಟ್ರೇಟ್ 376 ಸೆಕ್ಷನನ್ನು ಸೇರಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಆ ಸಂದರ್ಭದಲ್ಲಿ ನಾಳೆ ಅವರಿಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿಯೇ ಇವತ್ತು ಮಧ್ಯಂತರ ಜಾಮೀನನ್ನು ಪಡ್ಕೊಳ್ಬೇಕು ಅಂದರೆ ಈ ಒಂದು ಪಿಟಿಷನ್ನ ಅಂತಿಮ ಆದೇಶ ಬರುವವರೆಗೂ ಕೂಡ ಒಂದು ಪ್ರೊಟೆಕ್ಷನ್ ಬೇಕು, ಮಧ್ಯಂತರ ಜಾಮೀನು ಬೇಕು ಅಂತೇಳಿ ಮನವಿಯನ್ನು ಮಾಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದರು. ಆ ಪ್ರಯತ್ನಕ್ಕೆ ನ್ಯಾಯಾಧೀಶರು ಒಂದು ಕಡೆ ಸೊಪ್ಪು ಹಾಕಲಿಲ್ಲ. ಸಂಪೂರ್ಣವಾಗಿ ವಾದ ಪ್ರತಿವಾದವನ್ನು ಕೇಳೋಣ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು SIT ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ 376 ಸೆಕ್ಷನ್ನ ಸೇರ್ಪಡೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅದೆಲ್ಲವನ್ನೂ ಕೂಡ ಕೇಳಿದ ನಂತರ ಆರ್ಗ್ಯುಮೆಂಟ್ ಅಂದರೆ ಆರ್ಡರ್ನ ಮಾಡೋಣ. ಹಾಗಾಗಿ ಇವತ್ತು ಸದ್ಯಕ್ಕೆ ಯಾವುದೇ ಮಧ್ಯಂತರ ಜಾಮೀನು ಆದೇಶವನ್ನು ನೀಡುವಂಥದ್ದಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ SIT ಅಧಿಕಾರಿಗಳು ಮತ್ತು ರೇವಣ್ಣ ಪರ ವಕೀಲರುಗಳ ಒಂದು ವಾದವನ್ನು ಆಲಿಸಿದ ನಂತರ ಒಂದು ಆದೇಶ ಹೊರಗೆ ಬೀಳುತ್ತೆ. ಒಂದು ವೇಳೆ 376 ಸೆಕ್ಷನ್ ಆ್ಯಡ್ ಆಗಿದ್ದೆ ಅದರಲ್ಲಿ ನಿಜಕ್ಕೂ ರೇವಣ್ಣಗಾಗಲಿ ಮತ್ತು ಪ್ರಜ್ವಲ್ ರೇವಣ್ಣಗಾಗಲಿ ಮುಂದಿನ ದಿನದಲ್ಲಿ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಮತ್ತು ಅವರು ಬಹುತೇಕ ಅರೆಸ್ಟ್ ಮಾಡೋದನ್ನ ತಪ್ಪಿಸಲಿಕ್ಕೆ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಓಕೆ ರಮೇಶ್, ಈಗ ನೋಟಿಸ್ ಕೊಟ್ಟರು ಕೂಡ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಫಸ್ಟ್ ನೋಟಿಸ್ ಅನ್ನು ಈಗಾಗಲೇ ಸ್ಕಿಪ್ ಮಾಡಿದ್ದಾರೆ. ಎಷ್ಟು ನೋಟಿಸ್ಗಳು ಇಶ್ಯೂ ಆಗುತ್ತೆ, ಅದಾದ ನಂತರದಲ್ಲಿ ಏನು? ಅರುಣ್, ಅಂದರೆ ಇವು ಯಾವುದೇ ಒಂದು ಪ್ರಕರಣ ದಾಖಲಾದ ಸಂದರ್ಭದಲ್ಲಿ 7 ವರ್ಷ ಶಿಕ್ಷೆಯ ಪ್ರಮಾಣಕ್ಕಿಂತ ಕಡಿಮೆ ಇರುವಂಥ ಪ್ರಕರಣದಲ್ಲಿ ಅಂದರೆ CRPC 41A ಅಡಿ ಒಂದು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಕೇಳಬಹುದು. ಆದರೆ 7 ವರ್ಷ ಶಿಕ್ಷೆಗಿಂತಲೂ ಹೆಚ್ಚಿನ ಶಿಕ್ಷೆ ಇರುವಂಥ ಸೆಕ್ಷನ್ಗಳಾಗಿದ್ದೆ ಅದರಲ್ಲಿ ನೋಟಿಸ್ ಕೊಡುವಂಥ ಅಗತ್ಯತೆ ಇಲ್ಲ. ನೇರವಾಗಿ ಆರೋಪಿಯ ಬಳಿ ಹೋಗಿ ತನಿಖಾಧಿಕಾರಿಗಳು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಈ ಮೊದಲು ಹೊಳೆನರಸೀಪುರ ಠಾಣೆಯಲ್ಲಿದ್ದಂಥ ಒಂದು FIR ಏನಿದೆ ಅದು 7 ವರ್ಷಕ್ಕಿಂತ ಶಿಕ್ಷೆ ಕಡಿಮೆ ಪ್ರಮಾಣದಲ್ಲಿರುವಂಥ ಸೆಕ್ಷನ್ಗಳೇ ಇರುವಂಥದ್ದು. ಹಾಗಾಗಿ ಅವ್ರಿಗೊಂದು ನೋಟಿಸನ್ನು ಕೊಡುವಂಥದ್ದು 3 ನೋಟಿಸನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಒಂದು ನೋಟಿಸಿಂದ ಮತ್ತೊಂದು ನೋಟಿಸ್ಗೆ ಕನಿಷ್ಠ 7 ದಿನಗಳ ಅಂತರ ಇರಬೇಕು. 3 ನೋಟಿಸ್ ಅದ ನಂತರವೂ ಅವ್ರು ಬರಲಿಲ್ಲ ಅಂದರೆ ಕೋರ್ಟ್ ಮೂಲಕ ವಾರೆಂಟನ್ನು ಪಡ್ಕೊಂಡು ಆ ಮೂಲಕ ಅರೆಸ್ಟನ್ನು ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಸೆಕ್ಷನ್ 376 ಅಂದರೆ ಅತ್ಯಾಚಾರದ ಪ್ರಕರಣದ ಸೆಕ್ಷನ್ ಆ್ಯಡ್ ಆಗಿದ್ದೆ ಅದಲ್ಲಿ ತಕ್ಷಣಕ್ಕೆ ರೇವಣ್ಣ ಅವ್ರನ್ನಾಗಲಿ ಅಥವಾ ಪ್ರಜ್ವಲ್ ರೇವಣ್ಣ ಅವರಾಗಲಿ ಹುಡುಕಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರಲಿಕ್ಕೆ ಅವಕಾಶಗಳು ಎದುರಾಗುತ್ತೆ. ಅದು 376 ಸೆಕ್ಷನ್ ಅಧಿಕೃತವಾಗಿ ಆ್ಯಡ್ ಆಗಿದ್ದೆ ಅದರಲ್ಲಿ. ಹಾಗಾಗಿ ಈ ಒಂದು ಸೆಕ್ಷನ್ ಆ್ಯಡ್ ನಿಜಕ್ಕೂ ರೇವಣ್ಣ ಅವರ ಕುಟುಂಬಕ್ಕೆ ಒಂದು ರೀತಿ ಸಾಕಷ್ಟು ದೊಡ್ಡ ಸಂಕಷ್ಟವನ್ನು ತರುತ್ತದೆ ಅಂತಲೇ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.